ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ಎಕ್ಸೆಲ್ ನಲ್ಲಿ ನಾವು ಡೇಟಾ ಮೆನುನಲ್ಲಿ ಕನ್ಸಾಲಿಡೇಟ್ ಆಪ್ಷನ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ನೀವಿಲ್ಲಿ ನೋಡ್ತಾ ಇರಬಹುದು, ಒಂದು ಡೇಟಾ ಟೇಬಲ್ ಅನ್ನ ನಾನಿಲ್ಲಿ ರೆಡಿ ಮಾಡಿದ್ದೀನಿ. ಸ್ಟೂಡೆಂಟ್ ನೇಮ್ ಮತ್ತು ಮಾರ್ಕ್ಸ್ ಅನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಜೂನ್ ಮಂತ್ ಸ್ಟೂಡೆಂಟ್ ನೇಮ್ ಮತ್ತು ಮಾರ್ಕ್ಸ್, ಯಾವ ಸ್ಟೂಡೆಂಟ್ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ. ಜೂನ್ ಮಂತ್, ನಂತರ ಜುಲೈ, ನಂತರ ಆಗಸ್ಟ್, ಸೆಪ್ಟೆಂಬರ್. ಈ ರೀತಿಯಾಗಿ 4 ತಿಂಗಳ ಡೇಟಾ ನಾನಿಲ್ಲಿ ತಗೊಂಡಿದ್ದೀನಿ. ಯಾವ ಸ್ಟೂಡೆಂಟ್ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ ಅಂತ 4 ತಿಂಗಳ ಸ್ಟೂಡೆಂಟ್ ಮಾರ್ಕ್ಸ್ ಅನ್ನ ನಾನಿಲ್ಲಿ ಟೋಟಲ್ ಮಾಡಬೇಕಾಗಿದೆ. ಯಾವ ಸ್ಟೂಡೆಂಟ್ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ. ನಾವಿಲ್ಲಿ ಆಟೋ ಸಮ್ ಸಹ ಮಾಡಬಹುದು, ಆದ್ರೆ ಕನ್ಸಾಲಿಡೇಟ್ ಆಪ್ಷನ್ ಅನ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ನಾವು ಮಾರ್ಕ್ಸ್ ಅನ್ನ ಟೋಟಲ್ ಮಾಡಬೇಕು ಅಂತ ನೋಡೋಣ. ಶೀಟ್ 5 ನಾನಿಲ್ಲಿ ಟೋಟಲ್ ಮಾಡ್ತಾ ಇದ್ದೀನಿ. ಎಲ್ಲಾ ಮಾರ್ಕ್ಸ್ ಗಳನ್ನ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನಾವು ಡೇಟಾ ಮೆನು ಕನ್ಸಾಲಿಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು, ಈ ರೀತಿಯಾದ ಒಂದು ಡಯಲಾಗ್ ಬಾಕ್ಸ್ ಇಲ್ಲಿ ಬರುತ್ತೆ. ಫಂಕ್ಷನ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು, ಹಲವಾರು ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಸಮ್, ಕೌಂಟ್, ಅವರೇಜ್, ಮ್ಯಾಕ್ಸಿಮಮ್, ಮಿನಿಮಮ್, ಪ್ರಾಡಕ್ಟ್. ಈ ರೀತಿಯಾಗಿ ಟೋಟಲ್ ಮಾಡ್ತಾ ಇದ್ರೆ ನಾವು ಸಮ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಥವಾ ಟೆಕ್ಸ್ಟ್ ಅಥವಾ ನಂಬರ್ಸ್ ಅನ್ನ ಕೌಂಟ್ ಮಾಡ್ತಾ ಇದ್ರೆ ಕೌಂಟ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಥವಾ ಅವರೇಜ್ ಅನ್ನ ನಾವಿಲ್ಲಿ ಕಂಡುಹಿಡಿತಾ ಇದ್ರೆ ಅವರೇಜ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಥವಾ ಮ್ಯಾಕ್ಸಿಮಮ್ ನಂಬರ್ ಅನ್ನ ನಾವಿಲ್ಲಿ ಕಂಡುಹಿಡಿತಾ ಇದ್ರೆ ಮ್ಯಾಕ್ಸಿಮಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಥವಾ ಮಿನಿಮಮ್. ಈ ರೀತಿಯಾಗಿ ನಮಗೆ ಯಾವ ಆಪ್ಷನ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸಮ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಾನಿಲ್ಲಿ ಸ್ಟೂಡೆಂಟ್ ಮಾರ್ಕ್ಸ್ ಅನ್ನ ಟೋಟಲ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ. ನಂತರ ನಾವಿಲ್ಲಿ ಬ್ರೌಸ್ ಮಾಡಬೇಕಾಗುತ್ತೆ. ರೆಫರೆನ್ಸ್, ಯಾವ ಮಾರ್ಕ್ಸ್ ಅನ್ನ ನಾವಿಲ್ಲಿ ಟೋಟಲ್ ಮಾಡಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು, ಓಲ್ಡ್ ಡೇಟಾ ಇಲ್ಲಿ ಸೇವ್ ಆಗಿದೆ. ನಾನು ಈ ಡೇಟಾವನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್, ಡಿಲೀಟ್, ಸೆಲೆಕ್ಟ್, ಡಿಲೀಟ್, ಸೆಲೆಕ್ಟ್, ಡಿಲೀಟ್. ಈ ರೀತಿಯಾಗಿ ಓಲ್ಡ್ ಡೇಟಾವನ್ನ ನಾವು ಡಿಲೀಟ್ ಮಾಡಬೇಕಾಗುತ್ತೆ. ನಂತರ ಈಗ ಹೊಸ ಡೇಟಾವನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಯಾವ ಯಾವ ಡೇಟಾ ನಾವಿಲ್ಲಿ ಟೋಟಲ್ ಮಾಡಬೇಕಾಗಿದೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಶೀಟ್ 1 ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಈ ಡೇಟಾವನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು ಈ ರೀತಿಯಾಗಿ. ನಂತರ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಾವು ಆಡ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು, ಆಡ್ ಆಗಿದೆ. ನಂತರ ಈ ಡೇಟಾವನ್ನ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ನಂತರ ಬ್ರೌಸ್, ಶೀಟ್ ಸೆಕೆಂಡ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಡೇಟಾವನ್ನ. ನಂತರ ಆಡ್ ಮಾಡಬೇಕಾಗುತ್ತೆ. ಶೀಟ್ 1, ಶೀಟ್ 2, 2 ಶೀಟ್ ಡೇಟಾ ಇಲ್ಲಿ ಸೆಲೆಕ್ಟ್ ಆಗಿದೆ, ನೀವಿಲ್ಲಿ ನೋಡಬಹುದು. ನಂತರ ಡಿಲೀಟ್, ಬ್ರೌಸ್ ಡೇಟಾ, ನಂತರ ಶೀಟ್ 3, ನಂತರ ಸೆಲೆಕ್ಟ್ ಡೇಟಾ, ನಂತರ ಆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಡ್ ಆಗಿದೆ. ನಂತರ ಡಿಲೀಟ್, ಬ್ರೌಸ್ ಡೇಟಾ, ನಂತರ ಶೀಟ್ 4 ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಡೀಟೇಲ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಆಡ್. ಈ ರೀತಿಯಾಗಿ 4 ಶೀಟ್ ಡೇಟಾವನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಾವು ಈ ಡೇಟಾವನ್ನ ಟೋಟಲ್ ಮಾಡಬೇಕಾಗಿದೆ. ನಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ. ಟಾಪ್ ರೋ, ಲೆಫ್ಟ್ ಕಾಲಮ್, ಕ್ರಿಯೇಟ್ ಲಿಂಕ್ ಟು ಸೋರ್ಸ್ ಡೇಟಾ. ಟಾಪ್ ರೋ ಮತ್ತು ಲೆಫ್ಟ್ ಕಾಲಮ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯಾವ ರೀತಿಯಾಗಿ ನಾವು ಟೇಬಲ್ ಅನ್ನ ರೆಡಿ ಮಾಡಿದೀವಿ ಅದೇ ರೀತಿಯಾದ ಟೇಬಲ್ ನಮ್ಗೆ ಇಲ್ಲಿ ಬೇಕು. ನಂತರ ಎಲ್ಲಾ ತಿಂಗಳ ಮಾರ್ಕ್ಸ್ ಇಲ್ಲಿ ಟೋಟಲ್ ಆಗಬೇಕಾಗಿದೆ, ಅದಕ್ಕೋಸ್ಕರ ನಾವಿಲ್ಲಿ 2 ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ನಂತರ ಓಕೆ. ನೀವಿಲ್ಲಿ ನೋಡಬಹುದು ಮಾರ್ಕ್ಸ್ ಯಾವ ರೀತಿಯಾಗಿ ಟೋಟಲ್ ಆಗಿದೆ ಅಂತ. ಮಾರ್ಕ್ಸ್ ಇಲ್ಲಿ ಬಂದಿದೆ, ಸ್ಟೂಡೆಂಟ್ ನೇಮ್, ನಂತರ ಟೋಟಲ್ ಮಾರ್ಕ್ಸ್. 4 ತಿಂಗಳ ಮಾರ್ಕ್ಸ್ ಇಲ್ಲಿ ಟೋಟಲ್ ಆಗಿ ಬಂದಿದೆ, ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವು ಯಾವುದೇ ಒಂದು ಡೇಟಾವನ್ನ ಟೋಟಲ್ ಮಾಡೋದಕ್ಕೆ ಅಥವಾ ಯಾವುದೇ ಡೇಟಾವನ್ನ ಮರ್ಜ್ ಮಾಡೋದಕ್ಕೆ ನಾವಿಲ್ಲಿ ಕನ್ಸಾಲಿಡೇಟ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ವಾಟ್ ಇಫ್ ಅನಾಲಿಸಿಸ್. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಿನರಿಯೋ ಮ್ಯಾನೇಜರ್, ಗೋಲ್ ಸೀಕ್ ಮತ್ತು ಡೇಟಾ ಟೇಬಲ್
ಈ ರೀತಿಯಾಗಿ ನಮಗೆ ಇಲ್ಲಿ 3 ಆಪ್ಷನ್ಗಳು ಸಿಗುತ್ತೆ. ಈ ಆಪ್ಷನ್ಗಳನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ನೋಡೋಣ. ನಂತರ ನೀವಿಲ್ಲಿ ನೋಡಬಹುದು ಕಂಪ್ಯೂಟರ್ ನಾನಿಲ್ಲಿ ಸೇಲ್ ಮಾಡಬೇಕಾಗಿದೆ. ಒಂದು ಕಂಪ್ಯೂಟರ್ ಪ್ರೈಸ್ ಎಷ್ಟಿದೆ ನಾನಿಲ್ಲಿ ಹಾಕಬೇಕಾಗುತ್ತೆ. ನಾನಿಲ್ಲಿ ಒಂದು ಕಂಪ್ಯೂಟರ್ ಪ್ರೈಸ್ ಅನ್ನ 500 ರುಪೀಸ್ ಆಗ್ತಾ ಇದ್ದೀನಿ. ಒಂದು ಕಂಪ್ಯೂಟರ್ ನಾನಿಲ್ಲಿ 500 ರುಪೀಸ್ಗೆ ಕೊಡ್ತಾ ಇದ್ದೀನಿ. ನಂತರ ಕ್ವಾಂಟಿಟಿ 10 ಕಂಪ್ಯೂಟರ್ ನಾನಿಲ್ಲಿ ಸೇಲ್ ಮಾಡ್ತಾ ಇದ್ದೀನಿ. ನಂತರ ಒಂದು ಕಂಪ್ಯೂಟರ್ ಪ್ರೈಸ್ ಇಲ್ಲಿ 500 ಆದ್ರೆ 10 ಕಂಪ್ಯೂಟರ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ನಾವಿಲ್ಲಿ ಕಂಡುಹಿಡಿಬೇಕಾಗುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದೀವಿ ಫಾರ್ಮುಲಾಗಳನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಬೇಕಂತ. ಇಲ್ಲೂ ಸಹ ನಾವು ಅದೇ ರೀತಿಯಾದ ಫಾರ್ಮುಲಾಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಈಕ್ವಲ್ ಸಿಂಬಲ್, ನಂತರ ಪ್ರೈಸ್ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ, ನಂತರ ಇಂಟು, ನಂತರ ಕ್ವಾಂಟಿಟಿ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಒಂದು ಕಂಪ್ಯೂಟರ್ ಪ್ರೈಸ್ 500 ರುಪೀಸ್ ಇದ್ದಾಗ 10 ಕಂಪ್ಯೂಟರ್ ಅನ್ನ ನಾವು ಸೇಲ್ ಮಾಡಿದ್ರೆ 5000 ರುಪೀಸ್ ನಮ್ಗೆ ಇಲ್ಲಿ ಅಮೌಂಟ್ ಸಿಗ್ತಾ ಇದೆ. ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಅನ್ನ ಮಾಡಬೇಕಾದ್ರೆ ಈ ವ್ಯಾಲ್ಯೂವನ್ನ ನಾವಿಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ನಾವಿಲ್ಲಿ 20 ಕಂಪ್ಯೂಟರ್ ಅನ್ನ ಸೇಲ್ ಮಾಡಿದ್ರೆ ನಮಗೆ ಎಷ್ಟು ಅಮೌಂಟ್ ಆಗುತ್ತೆ ನಾವು ಕಂಡುಹಿಡಿಬೇಕು. ಅಥವಾ 10,000 ರುಪೀಸ್ ಅಮೌಂಟ್ ಆಗಬೇಕು ಅಂದ್ರೆ ನಾವು ಎಷ್ಟು ಕಂಪ್ಯೂಟರ್ ಅನ್ನ ಸೇಲ್ ಮಾಡಬೇಕು. ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು ಅಂದಾಗ ಗೋಲ್ ಸೀಕ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ನಾವು ಸೆಲ್ ಮಾಡಿರುವಂತಹ ಕಂಪ್ಯೂಟರ್ 10 ಕಂಪ್ಯೂಟರ್ ಇದೆ. ನಮಗೆ ಟೋಟಲ್ ಬಂದಿರುವಂತಹ ಅಮೌಂಟ್ 5000 ರುಪೀಸ್ ಇದೆ. ನಾವಿಲ್ಲಿ 15,000 ರುಪೀಸ್ ಅಥವಾ 10,000 ರುಪೀಸ್ ಬರಬೇಕು ಅಂದ್ರೆ ನಾವು ಎಷ್ಟು ಕಂಪ್ಯೂಟರ್ ಅನ್ನ ಸೆಲ್ ಮಾಡಬೇಕು ಅಂತ ನಾವು ಇಲ್ಲಿ ಕಂಡುಹಿಡಿಬೇಕಾಗಿದೆ. ವಾಟ್ ಇಫ್ ಅನಾಲಿಸಿಸ್ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಗೋಲ್ ಸೀಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು C6 ನಾವು ಟೋಟಲ್ ಮಾಡಿರುವಂತಹ ಅಮೌಂಟ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ನಾವಿಲ್ಲಿ ಯಾವುದೇ ಚೇಂಜಸ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಟು ವ್ಯಾಲ್ಯೂ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ 15,000 ರುಪೀಸ್. 15,000 ರುಪೀಸ್ ಅಮೌಂಟ್ ಆಗ್ಬೇಕಂದ್ರೆ ನಾವು ಇಲ್ಲಿ ಎಷ್ಟು ಕಂಪ್ಯೂಟರ್ ಅನ್ನ ಸೆಲ್ ಮಾಡ್ಬೇಕಂತ ನಾವಿಲ್ಲಿ ಕಂಡುಹಿಡಿಬೇಕಾಗಿದೆ. ನಂತರ ಬೈ ಚೇಂಜಿಂಗ್ ಸೆಲ್ ನಾವು ಎಷ್ಟು ಕಂಪ್ಯೂಟರ್ ಅನ್ನ ಸೆಲ್ ಮಾಡಬೇಕು, ಕ್ವಾಂಟಿಟಿ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ಸೆಲ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಟೋಟಲ್ ಅಮೌಂಟ್ 15,000 ರುಪೀಸ್ ನಾವು ಬರ್ದಿದ್ದೀವಿ. 15,000 ರುಪೀಸ್ ಅಮೌಂಟ್ ಬರ್ಬೇಕಂದ್ರೆ ನಾವು ಎಷ್ಟು ಕಂಪ್ಯೂಟರ್ ಅನ್ನ ಸೆಲ್ ಮಾಡಬೇಕು ಅಂತ. ಇಲ್ಲಿ 10 ಕಂಪ್ಯೂಟರ್ ನಾವು ಸೆಲ್ ಮಾಡಿದ್ವಿ. ಈ ಸೆಲ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ವಾಂಟಿಟಿ ಎಷ್ಟು ಆಗ್ಬೇಕಂತ ನಾವಿಲ್ಲಿ ಕಂಡುಹಿಡಿಬೇಕಾಗಿದೆ. ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಓಕೆ. ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಆಟೋಮೆಟಿಕ್ ಆಗಿ ಡೇಟಾ ಚೇಂಜ್ ಆಗಿದೆ ಅಂತ. ಕ್ವಾಂಟಿಟಿ 30 ಕಂಪ್ಯೂಟರ್ಸ್ ನಾವು ಸೆಲ್ ಮಾಡಿದಾಗ ನಮಗೆ ಟೋಟಲ್ ಅಮೌಂಟ್ ಸಿಗುತ್ತೆ 15,000 ರುಪೀಸ್. ಈ ರೀತಿಯಾಗಿ ನಾವು ಎಷ್ಟು ಕಂಪ್ಯೂಟರ್ ಅನ್ನ ಸೆಲ್ ಮಾಡಿದ್ರೆ ಎಷ್ಟು ಅಮೌಂಟ್ ಸಿಗುತ್ತೆ ಅಥವಾ ಎಷ್ಟು ಅಮೌಂಟ್ ಬೇಕಂದ್ರೆ ನಾವಿಲ್ಲಿ ಎಷ್ಟು ಕಂಪ್ಯೂಟರ್ ಅನ್ನ ಸೆಲ್ ಮಾಡಬೇಕು, ಈ ರೀತಿಯಾಗಿ ನಾವು ಡೇಟಾವನ್ನ ಕಂಡುಹಿಡಿಯಬಹುದು ಗೋಲ್ ಸೀಕ್ ಆಪ್ಷನ್ ಅನ್ನ ಯೂಸ್ ಮಾಡಿ. ನೀವು ಇಲ್ಲಿ ನೋಡಬಹುದು ಟಾರ್ಗೆಟ್ ವ್ಯಾಲ್ಯೂ 15,000 ರುಪೀಸ್, ಕರೆಂಟ್ ವ್ಯಾಲ್ಯೂ ಸಹ 15,000 ರುಪೀಸ್. ನಂತರ ಈ ರೀತಿಯಾಗಿ ನಾವು ಗೋಲ್ ಸೀಕ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು.